ಈಗ ಒಬ್ಬರಿಗೆ ಮೊಬೈಲು, ಫೋನು, ಈ ಟಿ ವಿ ಎಲ್ಲ ಕೊಡ್ತಾರೆ, ಇನ್ನೂ ಒಬ್ಬರಿಗೆ ದಿಂಬು. ಇದು ಸಾಧ್ಯ ಇಲ್ಲ ಅಂತಾರೆ. ಅಂದರೆ ಒಬ್ರಿಗೊಂದು ನ್ಯಾಯ, ದರ್ಶನ್ಗೊಂದು ನ್ಯಾಯ, ಮತ್ತು ಉಳಿದವ್ರಿಗೆ ರೇಪಿಸ್ಟ್ಗಳಿಗೆ ಒಂದು ನ್ಯಾಯ ಅಂತ. ಕೆಲವರಿಗೆ ಸೆಲೆಬ್ರಿಟಿಗೆ ಇನ್ಮೇಟ್ಸ್ ಇರ್ತಾರೆ, ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ. ಅವ್ರು ಎಲ್ಲ ರೀತಿ ಅಲ್ಲಿ ಲಿಖರು ಬಳಸ್ತಾ ಇದ್ದಾರೆ, ಸೆಲ್ ಫೋನ್ಸು ಎಲ್ಲ ರೀತಿ ಅದಕ್ಕೆ ಮೋಜು ಮಸ್ತಿ. ಅವ್ರಿಗೆ ಇದ್ರಲ್ಲಿ ಕೂತಿದ್ರು, ಒಂದು ಚೇರ್ನಲ್ಲಿ ಕೂತು ಅದರಲ್ಲಿ ಒಂದು ಇದೆಲ್ಲ ಇತ್ತು, ಒಂದು ನ್ಯಾಪ್ಕಿನ್ ಎಲ್ಲ ಇತ್ತು, ಟೀ ಕುಡಿದು ಒಂದು ಸಿಗರೆಟ್ ಇದ್ದು, ಒಂದು ಟೇಬಲ್ ಎಲ್ಲ ಇತ್ತು. ಜೈಲಲ್ಲಿ ಇದೆಲ್ಲ ಇತ್ತು. ನನಗೆ ಇದು ಒಂದು, ನಾನು ಹೇಳ್ತೀನಲ್ಲಿ, ಜೈಲಿನಲ್ಲಿ ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದೊಂದು ಸಿಂಹಾಸನ ಸಿಕ್ತಂಗೆ. ಯಾಕೆಂದರೆ ನಮಗೆ ಅಲ್ಲಿ ನೆಲದ ಮೇಲೆ ಕೂತು ಗಟ್ಟಿ ನೆಲ ಭಾಳ ಅಲ್ಲೇ ಮಲ್ಕ ಅಲ್ಲೇ ಕೂತು ಭಾಳ ಗಟ್ಟಿ, ಭಾಳ ಕಷ್ಟ ಆಗುತ್ತೆ. ಯಾರು ಮಾಡಿದ್ದಾರೆ ಇದನ್ನು ನಾವು ಹಂಗೆ ನೋಡೋಕ್ಕಾಗಲ್ಲ. ಸಿಸ್ಟಮೇ ಹಾಳಾಗ್ಬಿಟ್ಟಿದೆ, ವ್ಯವಸ್ಥೆನೇ ಹಾಳಾಗ್ಬಿಟ್ಟಿದೆ. ಸರ್, ಈಗ ಇನ್ನೊಂದು, ಈಗ ಪರಪ್ಪನ ಅಗ್ರಹಾರದ ಬಗ್ಗೆ ಅಂದರೆ ಅದನ್ನ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ. ನೀವು ವಿಡಿಯೋಸ್ಗಳೆಲ್ಲ ನೋಡಿದ್ರೆ ಅನ್ಕೊಳ್ತೀನಿ ಸರ್, ಇದ್ರ ಬಗ್ಗೆ. ನೋಡಿದೆ. ಹೌದು, ನಾನು ಕೂಡ ಜೈಲಿಗೆ 2 ಸರಿ ಹೋಗಿ ಬಂದಿದ್ದೀನಿ. ನಾನು ಹೊರಗಿದ್ದೆ ಜೈಲಿಂದ, ಹೊರಗಿದ್ದೆ ಅಂದರೆ ಮೇಯ್ನ್ ಜೈಲ್ ಎಂಟ್ರಿ ಮಾಡೋಕ್ಕೆ ಮುಂಚೆ 14 ದಿನ ನೀವು ಇರಬೇಕು ಕೋವಿಡ್ ಟೈಮ್ನಲ್ಲಿ. ಸೊ ಆ ರೀತಿಯಲ್ಲಿ ಜೈಲಿನಲ್ಲಿ ನಾವು ಮೇಯ್ನ್ ಜೈಲ್ ಒಳಗೆ ಹೋಗಿಲ್ಲ. ನಾನು ಇದ್ದಿದ್ದು 7 ದಿನ 3 ದಿನ ಕ್ವಾರಂಟೈನ್ ಥರ. ಅಲ್ಲಿ ಬ್ಯಾರೆಕ್ಸ್ ಅನ್ನೋದು ಭಾಳ ಕಷ್ಟ ಆಗುತ್ತೆ, ಸೆಲ್ಗಳು ಕಷ್ಟ ಆಗುತ್ತೆ. ಬ್ಯಾರೆಕ್ಸ್ನಲ್ಲಿ ಭಾಳ ಜನ ತುಂಬಿರುತ್ತೆ. ಬಟ್ ಏನಾಗುತ್ತೆ ಅಂದರೆ ನಮಗೆ ಸಮಾಜದ ಥರ ಕೆಲವರಿಗೆ ಭಾಳ ಸೆಲೆಬ್ರಿಟಿಯಾಗಿ ಇನ್ಫ್ಲೂಯೆನ್ಸಿಂದ ಬೇರೆ ಥರ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗುತ್ತೆ. ಬಹುತೇಕರಿಗೆ ಭಾಳ ಕಷ್ಟ ಆಗುತ್ತೆ. ಅದು ಬಹುತೇಕರಲ್ಲಿ ಭಾಳ ಕಷ್ಟ ಆಗೋರು ಡಿಸ್ಪ್ರಪೋರ್ಷನೇಟಾಗಿ SC ST ಧಾರ್ಮಿಕ ಅಲ್ಪಸಂಖ್ಯಾತರು ಇರ್ತಾರೆ ಜೈಲುಗಳಲ್ಲಿ, ಡಿಸ್ಪ್ರಪೋರ್ಷನೇಟಾಗಿ. ಅದು ನಿಜವಾಗ್ಲೂ ಆ SC ST ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು ಮಾತ್ರ ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ನೋಡಲ್ಲ. ನಾನು ಹೇಗೆ ನೋಡ್ತೀನಿ ಅಂದರೆ, ಹೆಚ್ಚು ಬಡತನ ಇದ್ದಾಗ, ಹೆಚ್ಚು ಒಂದು ರೀತಿ ಶಿಕ್ಷಣದ ವಂಚನೆ ಕೊರತೆ ಇದ್ದಾಗ, ಹೆಚ್ಚು ಒಳ್ಳೆ ಲಾಯರ್ಗಳು ಸಿಗದೇ ಇದ್ದಾಗ, ನಮ್ಗೆ ಈ ಒಂದು ಏನಾಗ್ಬಿಡುತ್ತೆ ಅಂದರೆ, ತಪ್ಪಲ್ಲಿ ಸಿಗಾಕೊಂಡಾಗ ಅದನ್ನು ಹೊರಗೆ ಬರೋಕ್ಕಾಗಲ್ಲ. ಪೊಲೀಸ್ ವ್ಯವಸ್ಥೆಯೂ ಮತ್ತೆ ಅವ್ರನ್ನೇ ಜೈಲಿಗೆ ಹಾಕ್ತಾ ಇರ್ತಾರೆ. ಸೊ ಇಲ್ಲಿ ಕೆಲವರಿಗೆ ಸೆಲೆಬ್ರಿಟಿಗೆ ಇನ್ಮೇಟ್ಸ್ ಇರ್ತಾರೆ, ಅವ್ರಿಗೆ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ. ಅವ್ರು ಎಲ್ಲ ರೀತಿ ಅಲ್ಲಿ ಲಿಖರು ಬಳಸ್ತಾ ಇದ್ದಾರೆ, ಸೆಲ್ ಫೋನ್ಸು ಎಲ್ಲ ರೀತಿ ಅದಕ್ಕೆ ಮೋಜು ಮಸ್ತಿ. ಅವ್ರಿಗೆ ಬೇರೆ ಎಲ್ಲರಿಗೂ ಬೇರೆ ರೀತಿಯಲ್ಲಿ ಕಷ್ಟ. ಸೊ ನಾವೇನು ಮಾಡಬೇಕು ಅಂದರೆ, ನಾವೊಂದು ಕ್ರಿಮಿನಲ್ ಜಸ್ಟಿಸ್ ರಿಫಾರ್ಮ್ ಬೇಕು, ಜೈಲು ಸುಧಾರಣೆ ಬೇಕು. ನಾವು ಜೈಲು ಸುಧಾರಣೆ ಅಂದರೆ ಒಬ್ಬರನ್ನ ಹೇಳ್ಕೊಂಡು ಈ ಒಂದು ಜೈಲು ಪರ್ಸನಿಂದ ಇದೆಲ್ಲ ಆಗಿದೆ, ಅವ್ರ ಮೇಲೆ ಕ್ರಮ ತೊಗೊಂಡಿದ ತಕ್ಷಣ ಪರಿವರ್ತನೆ ಆಗಲ್ಲ, ಸುಧಾರಣೆ ಆಗಲ್ಲ. ನಾವೇನು ನೋಡಬೇಕು ಅಂದರೆ, ಇನ್ನೂ ಒಂದು ವಿಶಾಲವಾಗಿ ನೋಡಿ, ಜೈಲುಗಳನ್ನು ಹೇಗೆ ರೀಹ್ಯಾಬಿಲಿಟೇಟಿವ್ ಆಗಿ ಮಾಡಿ, ಅದನ್ನು ಕೂಡ ಒಂದು ನಿಜವಾಗ್ಲೂ ಒಂದು ಶಿಸ್ತಾಗೂ ಕೂಡ, ಮತ್ತು ಒಂದು ಎಲ್ಲರಿಗೂ ಒಂದು ರೀತಿ ಅದನ್ನು ನಿಜವಾಗ್ಲೂ ಒಂದು ಬೇರೆ ಮಾಡಲ್, ಸ್ಕ್ಯಾಂಡಿನೇವಿಯನ್ ಮಾಡಲ್ ಆಗಿರ್ಬೋದು, ಈ ಮಾಡಲ್ ರೀಹ್ಯಾಬಿಲಿಟೇಟಿವ್ ಮಾಡಲ್. ನಮ್ಮ ಅಮೇರಿಕಾದಲ್ಲಿ ಭಾಳ ಒಂದು ಪನಿಷ್ಮೆಂಟ್ ಮಾಡಲು, ಅಂದರೆ ನಿಮ್ಮ ಮಾನವೀಯತೆ ಕಿತ್ತಾಕ್ಬಿಡುತ್ತೆ, ಅದು ನಿಮ್ಮನ್ನು ಒಂದು ಸದೆ ಬಡಿಯುತ್ತೆ. ಅದಕ್ಕಿಂತ ಉತ್ತಮ ಮನುಷ್ಯನ ಆಗೋ ರೀತಿಯಲ್ಲಿ ಅದನ್ನು ಜೈಲ್ ವ್ಯವಸ್ಥೆ ಇರಬೇಕು. ಸೊ ಅದು ಓವರಾಲ್ ಸುಧಾರಣೆ ಇರಬೇಕು ಹೊರತು ಬರೀ ರಾಜಾತಿಥ್ಯ ಒಂದು ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಕೆಲವರಿಗೆ ಬೇರೆ ಎಲ್ಲರಿಗೂ ಹಿಂಸೆ ಕೊಡೋದಲ್ಲಿ ಸರಿಯಿಲ್ಲ. ಅಂದರೆ ಸರ್, ಈಗ ಒಬ್ಬರಿಗೆ ಯಾವ ರೀತಿ ಇರುತ್ತೆ, ಎಲ್ರಿಗೂ ಒಂದೇ ರೀತಿ ಕಾನೂನು ಇರಬೇಕು. ಖಂಡಿತ ನಮಗೆ ನಾವು ಅದನ್ನು ಜೈಲನ್ನ ಕಡೆ ಸ್ಟಡಿ ಮಾಡಬೇಕು. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೆಲವ್ರಿಗೆ ಇರೋದು ತಪ್ಪು, ಅದು ಖಂಡಿತ ತಪ್ಪು. ಬಟ್ ಏನಾಗುತ್ತೆ ಅಂದರೆ, ಜೈಲುಗಳಲ್ಲೂ ಕೂಡ ನಿಮಗೆ ಭಾಳ ಹೀನಾಯವಾದ ಕ್ರೈಮ್ಗಳು ಮಾಡಿರೋರು ಇರ್ತಾರೆ, ಮತ್ತು ಭಾಳ ಸಣ್ಣ ಪುಟ್ಟದ್ದು ಮಾಡಿರೋರು ಕೂಡ ಇರ್ತಾರೆ. ಎಲ್ಲನೂ ಒಂದೇ ರೀತಿ ನಾವು ನೋಡೋಕ್ಕಾಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಅಫ್ಕೋರ್ಸ್ ನಮಗೆ ಅದು ಕೂಡ ದ ಟೈಪ್ ಆಫ್ ಕ್ರೈಮ್, ನಾವೆಲ್ಲ ಒಂದು ಟ್ವೀಟ್ ಬರೆದು ನಾವು ಒಳಗೋಗಿರೋದು. ಕೆಲವರು ಸಾಯಿಸಿ, ಕೊಲೆ, ಅತ್ಯಾಚಾರ, ಪಾಕ್ಸೋ ಈ ಥರ ಮಾಡಿರೋರು ಒಳಗೋಗಿರ್ತಾರೆ. ಸೊ ನಮಗೆ ಈ ಜೈಲ್ ಸಿಸ್ಟಮನ್ನು ಭಾಳ ಪ್ರಪಂಚದಲ್ಲಿ ಹೆಂಗೆ ಮಾಡಿದ್ದಾರೆ, ಉತ್ತಮವಾದ ಜೈಲ್ ಸಿಸ್ಟಮ್ ಏನೇನು ಮಾಡ್ಬೋದು, ಒಂದು ಶಿಸ್ತು ಮತ್ತು ಒಂದು ಗಟ್ಟಿತನ ಮತ್ತು ಒಂದು ರೀತಿ ಈ ಒಂದು ಭ್ರಷ್ಟಾಚಾರ ಮುಕ್ತವಾದ ಹೆಂಗೆ ಒಂದು ಉತ್ತಮವಾದ ಜೈಲ್ ಸಿಸ್ಟಮ್ ನಾವು ತರ್ಬೋದು ಅನ್ನೋದು. ಸರ್, ಈಗ ಕಾನೂನಾತ್ಮಕವಾಗಿ ಏನು ಕೊಡಬೇಕು, ಅವ್ರಿಗೆ ಏನು ಕೊಡಬಾರ್ದು, ಆ ರೀತಿ ಇರಬೇಕು. ಕಾನೂನಾತ್ಮಕವಾಗೂ ಇರಬೇಕು, ಮತ್ತು ನೀವು ರ್ಯಾಂಡಮ್ ಆಗಿ ನೀವು ಹೋಗೋರ್ಬೇಕು. ನಂಗೆ ಜ್ಞಾಪಕ ಇದೆ, ಶುಕ್ರವಾರ ಜೈಲಿನಲ್ಲಿ ನಮಗೆ ಏನು ಮಾಡೋರು ಅಂದರೆ, ಅವತ್ತು ರೌಂಡ್ಸ್ ಮಾಡೋರು. ಸೊ ಅವತ್ತು ನಮಗೆ ಒಂದು ಸೋಪ್ ಕೊಟ್ಟು ನಾವೆಲ್ಲ ಕ್ಲೀನಾಗಿ ನಿಂತ್ಕೊಂಡು ಅದೆಲ್ಲ ತುಳಿದ ಶುಕ್ರವಾರ ಅವತ್ತು ಅಫ್ಕೋರ್ಸ್ ನಾವು ಎಲ್ಲರೂ ಕೂಡ ಅಲ್ಲೇ ಕಾಯ್ತಾ ಇರ್ತಾರೆ. ಬಟ್ ನೀವು ರ್ಯಾಂಡಮ್ ಆಗಿ ಹೋದರೆ
ಅಂದರೆ ನೀವು ಶುಕ್ರವಾರ ಬಿಟ್ಟು ಯಾವತ್ತೋ ಒಂದು ಮಂಗಳವಾರ ಬುಧವಾರ ಹೋಗ್ಬಿಟ್ಟು ಅವ್ರು ನೋಡಿಕೊಂಡ್ರೆ ಆವಾಗ ಅವ್ರು ರೆಡಿಯಾಗಿರಬೇಕು, ಬಂದುಬಿಡ್ತಾರೆ ಅನ್ನೋ ಒಂದು ಈ ಥರದ್ದು. ಸೊ ನಮಗೆ ಚೆಕ್ಸು ನಮ್ಗೆ ಓವರಾಲ್ ನಮಗೆ ನಿಜ ಏನು ಗೊತ್ತಾಗಿಲ್ಲ, ನಮಗೆ ಮುತುವರ್ಜಿ ತೊಗೊಂಡು ಕಾಳಜಿಯಿಂದ ಅದನ್ನು ಒಂದು ರೀತಿ ಉತ್ತಮಗೊಳಿಸೋ ಮನಸ್ಥಿತಿ ಇರಬೇಕು. ಅದನ್ನು ತೊಗೊಂಡು ಒಂದು ಹೋಮ್ ಮಿನಿಸ್ಟ್ರಿಯಿಂದ ಉತ್ತಮ ಆಗಬೇಕು. ಅದು ರಾಜ್ಯ ಹೋಮ್ ಮಿನಿಸ್ಟ್ರು ಆಗಿರ್ಬೋದು, ಕೇಂದ್ರ ಹೋಮ್ ಮಿನಿಸ್ಟ್ರು ಆಗಿರ್ಬೋದು, ಆ ರೀತಿ ಮಾಡಬೇಕು ಹೊರತು ನಾವು ಒಂದು ಅವರು ಇನ್ವೆಸ್ಟಿಗೇಷನ್ ಟೀಮ್ ಹಾಕಿದ್ರೆ ನೋಡಿದ್ದೇನೆ, ಯಾವುದೋ ಒಂದು ವ್ಯಕ್ತಿ ಯಾರು ಮಾಡಿದ್ದಾರೆ ಇದನ್ನು ನಾವು ಹಂಗೆ ನೋಡೋಕ್ಕಾಗಲ್ಲ. ಸಿಸ್ಟಮೇ ಹಾಳಾಗ್ಬಿಟ್ಟಿದೆ, ವ್ಯವಸ್ಥೆನೇ ಹಾಳಾಗ್ಬಿಟ್ಟಿದೆ. ಸೊ ವ್ಯವಸ್ಥೆನೇ ಹಾಳಾಗಿದ್ದರೆ ವ್ಯವಸ್ಥೆನ ಪರಿವರ್ತನೆ ಮಾಡಬೇಕು. ಈಗ ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡೋದ್ರಿಂದ ಅಥವಾ ಯಾರೋ ಒಬ್ಬರನ್ನ ಟ್ರಾನ್ಸ್ಫರ್ ಮಾಡೋದ್ರಿಂದ ಆಗುವ ಕೆಲಸ, ಯಾರೋ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ರೆ ಟ್ರಾನ್ಸ್ಫರ್ ಮಾಡಿದ್ರೆ ಎಲ್ಲ ತಪ್ಪುಗಳು ಅವ್ರ ಮೇಲೆ ಹಾಕ್ಬಿಡ್ತೀವಿ. ಅವ್ರ ತಪ್ಪು ಅನ್ನೋಕ್ಕಿಂತ ಅವರೂ ತಪ್ಪಿರುತ್ತೆ, ಈ ವ್ಯವಸ್ಥೆ ಎಷ್ಟೋ ಜನ ಸೇರಿ ಅದನ್ನು ಮಾಡ್ತಿರ್ತಾರೆ. ಹಂಗೆ ಒಂದು ರೀತಿ ಇಡೀ ಒಂದು ಆ ವ್ಯವಸ್ಥೆ ಹಂಗೆ ನಡೀತಾ ಇರುತ್ತೆ. ಸೊ ಅದನ್ನು ನೀವು ಕ್ಲೀನಪ್ ಮಾಡಬೇಕು, ಯು ಹ್ಯಾವ್ ಟು ಕ್ಲೀನ್ ಅಪ್ ದ ಸಿಸ್ಟಮ್. ಸೊ ಅಂಥದ್ದನ್ನು ನಮ್ಮದಲ್ಲೂ ಕೂಡ ನಮ್ಮ ಒಂದು ರೀತಿ ಏನು ನಾವು ಪರಿವರ್ತನೆಯ ಚಳುವಳಿ ಮಾಡ್ತಾಯಿದ್ದೀವಿ. 10ನೇ ಪಾಯಿಂಟು, 10 ಮುಖ್ಯವಾದ ಪಾಯಿಂಟ್. 10ನೇ ಪಾಯಿಂಟು ಪೊಲೀಸ್ ಸುಧಾರಣೆ, ಜೈಲು ಸುಧಾರಣೆ, ನ್ಯಾಯಾಂಗ ಸುಧಾರಣೆ ಭಾಳ ಮುಖ್ಯವಾದ ಒಂದು ವಿಚಾರಗಳು. ಈ ಥರ ಕೆಲಸಗಳು ನಾವು ಮಾಡ್ತಾ ಬರ್ತೀವಿ. ಈ ಥರ ಕೆಲಸಗಳು ಹೋಮ್ ಮಿನಿಸ್ಟರ್ಗಳಿಂದ ತೊಗೊಂಡು ನಾವು ಅಲ್ಲಿಂದ ನಾವು ಮಾಡ್ತಾ ಬರಬೇಕು ಹೊರತು ನಾವು ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಒಬ್ಬನ ತಪ್ಪು ಹಿಡ್ಕೊಂಡು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಸರಿ ಹೋಗಲ್ಲ. ಈಗ ಸರ್ ಇದೇ ಪರಪ್ಪನಗರ ಜೈಲಿನಲ್ಲಿ ಈಗ ಒಬ್ಬರಿಗೆ ಮೊಬೈಲು, ಫೋನು, ಈ ಟಿ ವಿ ಎಲ್ಲ ಕೊಡ್ತಾರೆ, ಇನ್ನೂ ಒಬ್ಬರಿಗೆ ದಿಂಬು, ಇದು ಸಾಧ್ಯ ಇಲ್ಲ ಅಂತಾರೆ. ಅಂದರೆ ಒಬ್ರಿಗೊಂದು ನ್ಯಾಯ, ದರ್ಶನ್ಗೊಂದು ನ್ಯಾಯ, ಮತ್ತು ಈ ಉಳಿದವ್ರಿಗೆ ರೇಪಿಸ್ಟ್ಗಳಿಗೆ ಒಂದು ನ್ಯಾಯನ ಅಂತ ಸರ್. ಕರೆಕ್ಟ್ ನೀವು ಹೇಳೋದು ಒಳ್ಳೆ ಪಾಯಿಂಟು. ನಮಗೆ ಏನು ಮಾಡೋರು ಅಂದರೆ ನಮಗೆ 10 ದಿನ ಇದ್ದಾಗ 2 ದಿನಕ್ಕೆ ಒಂದು ಸಲನೋ ಅಥವಾ 1 ದಿನ ಒಂದೊಂದು ಸರಿ 3 ದಿನದ 2 ಸರಿನೋ ನಮಗೆ ಫೋನ್ ಯೂಸ್ ಮಾಡೋಕ್ಕೆ ಚಾನ್ಸ್ ಸಿಗೋದು. ಫೋನ್ ಅಂದರೆ ಯೂಸ್ ಮಾಡೋಕ್ಕಂದರೆ ಅವ್ರು ಬಂದು ಅಲ್ಲಿ ಸೆಲ್ನಲ್ಲಿ ನಿಂತರು, ನಾವೆಲ್ಲ ಕ್ಯೂನಲ್ಲಿ ನಿಂತು ಅದಕ್ಕೆ ಒಂದು 30 ಸೆಕೆಂಡ್ ಡೈಲ್ ಮಾಡಿ ಅವ್ರು ಕೊಡೋಕ್ಕೆ. ಸೊ 2 ದಿನಕ್ಕೆ ಒಂದು ಸರಿ ಅಲ್ಲಿ ಫೋನಲ್ಲಿ ಸಿಗೋದು. ನಿಮ್ಮ ಹತ್ರ ನೀವು ಫೋನ್ ಇದ್ಕೊಂಡು ನೀವೆಲ್ಲ ರೀತಿ ಇದನ್ನು ವಿಡಿಯೋ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಕೈಯಲ್ಲೇ ಸ್ವಾತಂತ್ರ್ಯ ಇದೆ ಅಂದರೆ ನಿಮ್ಮ ಕೈಯಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಖಂಡಿತ ಅದು ಇಟ್ಸ್ ಬ್ರೇಕಿಂಗ್ ಆಫ್ ದ ರೂಲ್ಸ್ ಅನ್ನೋದು 2 ಮಾತಿಲ್ಲ. ಸೊ ನಮಗೂ ಕೂಡ ಒಂದು ಶಿಸ್ತು ಮೇಂಟೈನ್ ಮಾಡಬೇಕು. ಆ್ಯಂಡ್ ಒಂದು ಹೀಗೆ ಜೈಲ್ಗಳಲ್ಲಿ ಭಾಳ ಸಮಸ್ಯೆಗಳಿದೆ. ನಮಗೇನು ಕಾಣುತ್ತೆ ಅಂದರೆ ಯಾರೋ ಒಬ್ಬರು ಭಾಳ ಸೀರಿಯಸ್ ಗಂಭೀರವಾದ ಕ್ರೈಮ್ ಮಾಡಿರೋರು, ಯಾರೋ ಒಬ್ಬರು ಕಿಲ್ಲರ್ ಮಾಡಿದ್ದಾಗ ಅವ್ರು ಮೋಜು ಮಸ್ತು ಮಾಡ್ತಿದ್ದಾಗ ಅದು ಒಂದು ರೀತಿ ಮೀಡಿಯಾ ಕಣ್ಣಿಗೆ ಬೀಳುತ್ತೆ. ಬಟ್ ಜೈಲಿನಲ್ಲಿ ಭಾಳ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ನಿಜವಾಗ್ಲೂ ಯಾರಿಗೆ ಒಂದು ರೀತಿ ಈ ವ್ಯವಸ್ಥೆಯಲ್ಲಿ ಬಲಿಪಶು ಆಗಿರ್ತಾರೆ ಅವ್ರಿಗೆ ಇದರಿಂದ ಒಂದು ರೀತಿ ದಬ್ಬಾಳಿಕೆ ಆಗದೇನಂಗೆ ಯಾರು ಈ ವ್ಯವಸ್ಥೆಯಲ್ಲಿ ಜಾಸ್ತಿ ಒಂದು ರೀತಿ ಹೀನಾಯವಾದ ಕ್ರೈಮ್ ಇದೆಯೋ ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಂಡು ಇಟ್ ಮಸ್ಟ್ ಬಿ ಎ ಜಸ್ಟಿಸ್ ಆ್ಯಂಡ್ ಅ ರಿಹಬಿಲಿಟೇಟಿವ್ ಸಿಸ್ಟಮ್. ಅದೇ ಸರ್, ನೀವೊಬ್ಬ ನಟರಾಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನಟ ದರ್ಶನ್ ಅವರು ದಿಂಬು ಮತ್ತು ಹಾಸಿಗೆ ಬೇಕಂತ ಕೋರ್ಟ್ ಮೊರೆ ಹೋಗ್ತಾರೆ. ಅಂದರೆ ಈ ಕ್ರೈಮ್ ಮಾಡಿರೋವಂಥವ್ರಿಗೆ ಎಲ್ಲನೂ ಸಿಗ್ತಾ ಇದೆ, ನ್ಯಾಯ ಯಾವ ಕಡೆ ಹೋಗ್ತಾ ಇದೆ ಸರ್ ನಮ್ಮ ಕಾನೂನು? ಮೊದಲನೇದಾಗಿ ಈ ಕ್ರೈಮ್ ಮಾಡಿದ್ದಾರೆ ಅಂತ ನಾವಿನ್ನೂ ಹೇಳೋಕ್ಕಾಗಲ್ಲ. ಯಾರೇ ಒಂದು ವ್ಯಕ್ತಿ ಅವರು ಕೋರ್ಟಲ್ಲಿ ಸಾಬೀತಾಗೋವರೆಗೂ ಅವರು ಆರೋಪಿ ಹೊರತು ಅವ್ರ ಅಪರಾಧಿ ಅಲ್ಲ. ಬಟ್ ಅದು ಏನೇ ಇದ್ದರೂ ಅದು ಒಂದು ಮ್ಯಾಟ್ರು. ಇನ್ನೊಂದು ಮ್ಯಾಟ್ರು, ನಾನು ಒರಿಜಿನಲ್ನಲ್ಲಿ ಅವರು ಫಸ್ಟ್ ಟೈಮ್ ಅವರು ಇದಕ್ಕೆ ಹೋಗಿದ್ದ ಪರಪ್ಪನಗರ, ಅವರು ಒಂದು ಇದರಲ್ಲಿ ಕೂತಿದ್ರು, ಒಂದು ಚೇರ್ನಲ್ಲಿ ಕೂತು ಅದರಲ್ಲಿ ಒಂದು ಇದೆಲ್ಲ ಇತ್ತು, ಒಂದು ನ್ಯಾಪ್ಕಿನ್ ಎಲ್ಲ ಇದ್ದು, ಟೀ ಕುಡಿದು, ಒಂದು ಸಿಗರೆಟ್ ಇದ್ದು, ಒಂದು ಟೇಬಲೆಲ್ಲ ಇತ್ತು. ಜೈಲಲ್ಲಿ ಇದೆಲ್ಲ ಇತ್ತು. ನನಗೆ ಇದು ನಾನು ಹೇಳ್ತೀನಲ್ಲಿ, ಜೈಲಿನಲ್ಲಿ ನಿಮಗೆ ಒಂದು ಕುರ್ಚಿ ಸಿಕ್ಕಿದ್ರೆ ಅದೊಂದು ಸಿಂಹಾಸನ ಸಿಕ್ತಂಗೆ ಅದು. ಯಾಕೆಂದರೆ ನಮಗೆ ಅಲ್ಲಿ ನೆಲದ ಮೇಲೆ ಕೂತು ಆ ಗಟ್ಟಿ ನೆಲ ಅಲ್ಲಿ ಭಾಳ ಅಲ್ಲೇ ಮಲ್ಕೋದು, ಅಲ್ಲೇ ಕೂತ್ಕೊಳ್ಳಿ ಭಾಳ ಗಟ್ಟಿ ಇರುತ್ತೆ, ಭಾಳ ಕಷ್ಟ ಆಗುತ್ತೆ. ನಿಮಗೆ ಹಾಸಿಗೆನೂ ಸಿಕ್ತು, ಟಿ ವಿನೂ ಸಿಕ್ತು, ಎಲ್ಲ ರೀತಿ ಕಂಫರ್ಟ್ ಸಿಕ್ತು ಅಂದರೆ ಅದು ಒಂದು ಹೋಟೆಲ್ ಸ್ಟೈಲೇ ಆಗ್ಬಿಡುತ್ತೆ, ರಿಸಾರ್ಟ್ ಸ್ಟೈಲೇ ಆಗ್ಬಿಡುತ್ತೆ. ಬಟ್ ನಮಗೆ ಅದು ಹೇಗೆ ಅವ್ರು ಮಾಡ್ತಾ ಇದ್ದಾರೆ, ಒಳಗಡೆ ಏನು ನಡೀತಾ ಇದೆ, ಒಳಗಡೆ ಈ ಕ್ವಾರಂಟೈನ್ ನಾನು ಹೇಳ್ಬೋದು. ಹೌದು, ಕ್ವಾರಂಟೈನಲ್ಲಿ ಇದರಲ್ಲಿ ನಮಗೆ ಬ್ಯಾರಕ್ಸು ಭಾಳ ಕಷ್ಟ. ಅಲ್ಲಿ ಕ್ಲೀನಿನೆಸ್ ಇಲ್ಲ, ಅಲ್ಲಿ ಏನೇನೋ 50-60 ಜನ ನಾವಿರ್ತೀವಿ, ಟ್ರಾನ್ಸ್ಫರ್ ಆಗ್ತಾಯಿದೆ. ಅಲ್ಲಿ ಚಿಕ್ಕ ಟಾಯ್ಲೆಟ್, ಎಲ್ಲರೂ ಅಲ್ಲೇ ಬರ್ತಾರೆ, ಕೈ ತೊಳ್ಕೊಡೋದು, ಹಲ್ಲು ಉಚ್ಕೊಳ್ಳೋದು, ಟಾಯ್ಲೆಟ್ ಯೂಸ್ ಮಾಡಿ ಎಲ್ಲ ಅಲ್ಲೇ. ಇಟ್ಸ್ ಅ ವೆರಿ ಹೈಜೀನ್ ಭಾಳ ಕಡಿಮೆ. ಅದು ಒಂದು 50-60 ಜನ, ಅದು ಒಂದು ಭಾಳ ಕಷ್ಟ. ಆಮೇಲೆ ಅಲ್ಲಿ ನಾನು ಕ್ವಾರಂಟೈನ್ ಆಗಿರೋದು ಹೇಳ್ಬೋದು ಅವ್ರ ರೂಲ್ಸು. ಬಟ್ ಒಳಗಡೆ ಏನು ನಡೀತಾ ಇದೆ ಅದು ನಾವು ಒಂದು ಉತ್ತಮವಾದ ಭಾಳ ಟೀಮ್ಗಳು ನೋಡಿ ಏನಾಗ್ತಾ ಇದೆ, ಏನಿದೆ, ಏನೇನು ನಡೀತಾ ಇದೆ ಒಂದು ಪಾರದರ್ಶಕವಾಗಿ. ಮೇಲ್ನೋಟಕ್ಕೆ ಹೇಗೆ ಅನಿಸುತ್ತೆ ಸರ್? ಮೇಲ್ನೋಟಕ್ಕೆ ಈಗ ದರ್ಶನ್ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿದ್ದಾರೆ, ಅಂದರೆ ಈಗ ಸಾಮಾನ್ಯ ಜನ ಏನು ಅಂದ್ಕೊಳ್ತಾರೆ? ಮೇಲ್ನೋಟಕ್ಕೆ ಸಮಾಜದಲ್ಲಿ ಹೇಗೆ ಕೆಲವರಿಗೆ ಇನ್ಫ್ಲೂಯೆನ್ಸು,
ಕೆಲವರಿಗೆ ರಾಜಕೀಯ ಒಂದು ಬೆಂಬಲ ಇರೋದರಿಂದ, ದುಡ್ಡಿನ ಹಣದ ಬಲ ಇರೋದರಿಂದ, ಅವರಿಗೆ ಎಲ್ಲ ರೀತಿ ಒಂದು ಕನೆಕ್ಷನ್ಸ್ ಇರೋದರಿಂದ ಅವ್ರಿಗೆ ಎಲ್ಲ ರೀತಿ ಬೆನಿಫಿಟ್ಸ್ ಸಿಗುತ್ತೋ. ಬೇರೆಯವರು ಬಡತನ ಇರೋದರಿಂದ ಎಲ್ಲ ರೀತಿ ಅನ್ಯಾಯ ಇರುತ್ತೋ, ಜೈಲಲ್ಲೂ ಹಂಗೆ ಇರುತ್ತೆ. ಅದೇನು ಜೈಲಿನ ವ್ಯವಸ್ಥೆ ಅದು ಯಾವುದೋ ಒಂದು ಬೇರೆ ಗ್ರಹಣದಲ್ಲಿದೆ ಅಂತ, ಅದು ಎಲ್ಲೋ ಒಂದು ಕಡೆ ಮೂನ್ನಲ್ಲಿದೆ ಅಲ್ಲ, ಅದು ಇಲ್ಲೇ ಇದೆ. ಸೊ ನಮ್ಮ ಸಮಾಜವೂ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಅಲ್ಲೂ ಕೂಡ ಬೇರೆ ಬೇರೆ ಒಂದು ಇದರಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಬಟ್ ನಾನು ಅದನ್ನು ಇನ್ನೂ ಸ್ವಲ್ಪ ಅಲ್ಲಿ ಒಳಗಡೆ ಏನೇನು ನಡೀತಾ ಇದೆ, ಅದು ಹೆಂಗೆ ನಡೀತಾ ಇದೆ, ಅದು ಏನದು ನಿಜವಾಗ್ಲೂ ಸತ್ಯತೆಗಳು ತಿಳ್ಕೊಂಡು ನಾನು ಹೇಳಬೇಕು. ಅಂದರೆ ಹೊರಗಡೆ ಸಮಾಜದಲ್ಲಿ ಏನು ನಡೀತಾ ಇದೆ ಇದ್ರ ಥರನೇ ಅಲ್ಲಿಯೂ ನಡೀತಾ ಇದೆ ಅಷ್ಟೇ ಸರ್. ಬಹುಶಃ ಹಾಗೆ ನಡೀತಾ ಇದೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಬಟ್ ಹೊರಗಡೆ ಯಾವ ವಿಚಾರದಲ್ಲಿ ಅಂದರೆ ಇನ್ ಟರ್ಮ್ಸ್ ಆಫ್ ದೊಡ್ಡವರಿಗೊಂದು ಆ ವಿಚಾರದಲ್ಲಿ ಯಾರಿಗೆ ಇನ್ಫ್ಲೂಯೆನ್ಸ್, ಪ್ರಭಾವ, ಹಣ, ದುಡ್ಡು, ಈ ರಾಜಕೀಯ ಇರುತ್ತೋ ಅವ್ರಿಗೆಲ್ಲ ರೀತಿ ಒಂದು ನಡೆಯುತ್ತೆ, ಬಡವರು ಏನು ಮಾಡ್ರು ನಡೆಯಲ್ಲ, ಆ ರೀತಿ ನಡೀತಾ ಇರೋ ಸಾಧ್ಯತೆಗಳು ಖಂಡಿತ ಸಹಜವಾಗಿ.